ಹೇ ವಾಟ್ಸಪ್ ಗೈಸ್, ಸವಿತಾ ಬ್ಯಾಕೋಡ್ ಹಿಯರ್. ವೆಲ್ಕಮ್ ಟು ಕಲಾ ನಿರ್ಮಾಣ್. ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಮಹಾಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಸಾಬುದಾನ ವಡ ಮಾಡ್ತಾ ಇದ್ದೀನಿ. ಯೂಶ್ವಲಿ ಉಪವಾಸಕ್ಕೋಸ್ಕರ ಹಣ್ಣು ಹಂಪಲು ಸಾಬುದಾನ ಕಿಚಡಿ ಈ ಥರದ್ದೆಲ್ಲ ತಗೊಳ್ತಾರೆ. ಇವತ್ತು ಸಾಬುದಾನ ವಡ ಟ್ರೈ ಮಾಡಿ ನೋಡಿ, ತುಂಬಾನೇ ಸಖತ್ತಾಗಿರುತ್ತೆ. ಮತ್ತೆ ಕಿಚಡಿಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಆಗುತ್ತೋ ಈ ಸಾಬುದಾನ ವಡದಲ್ಲಿ ಕೂಡ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಆಗುತ್ತೆ. ಆದರೆ ಕಿಚಡಿಗಿಂತ ಬೇಗ ಇದನ್ನ ಮಾಡ್ಕೊಳ್ಬಹುದು. ತುಂಬಾನೇ ಸಿಂಪಲ್ ಆಗಿದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಟೈಮಲ್ಲಿ ಆಗುತ್ತೆ. ನಡೀರಿ, ಆಗಿದ್ರೆ ಶಿವರಾತ್ರಿಗೆ ಸ್ಪೆಷಲ್ ಆಗಿ ಸಾಬುದಾನ ವಡ ಹೇಗೆ ಮಾಡೋದು ಅಂತ ನೋಡೋಣ. ಸಾಬುದಾನ ವಡ ಮಾಡೋದಕ್ಕೆ ನಾನಿಲ್ಲಿ ಕಡಲೆ ಬೀಜನ ಹುರಿದ್ಬಿಟ್ಟು ಅದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಜಾಸ್ತಿ ಹುರಿಯೋದು ಬೇಡ, ಈ ಥರ ಸ್ವಲ್ಪನೇ ಹುರಿದ್ರೆ ಸಾಕು. ಯಾಕಂದರೆ ಇದನ್ನು ಡೀಪ್ ಫ್ರೈಡ್ ಮಾಡಬೇಕಾದ್ರೆ ಮತ್ತೆ ಕಡಲೆ ಬೀಜ ಕರಿಯತ್ತೆ, ಆವಾಗ ಹೊತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಕಡಲೆ ಬೀಜ ಹುರಿದ್ಬಿಟ್ಟು ತಗೊಳ್ಳೋಣ. ನೆಕ್ಸ್ಟ್ ಈ ಕಡಲೆ ಬೀಜನ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ತರ್ತರಿಯಾಗಿ ಮಿಕ್ಸಿ ಮಾಡೋಣ. ನೋಡಿ, ಈ ಥರ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಕಡಲೆ ಬೀಜದ್ದೆಲ್ಲ ಸ್ವಲ್ಪ ಇದು ಕಾಣಿಸ್ತಾ ಇರಬೇಕು. ಈ ರೀತಿಯಾಗಿ ತರ್ತರಿಯಾಗಿ ಮಿಕ್ಸಿ ಮಾಡೋಣ. ಒಂದು ಬೌಲ್ ತೊಗೊಳ್ಳೋಣ. ಇದರಲ್ಲಿ ಸಾಬುದಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಆಲೂಗಡ್ಡೆನ ಕುದಿಸ್ಬಿಟ್ಟು ಅದ್ರದ್ದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ನಾವೀಗ ಇದನ್ನು ಆಲೂಗಡ್ಡೆನ ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿ, ಆಲೂಗಡ್ಡೆನ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಆ್ಯಡ್ ಮಾಡೋಣ. ನೆಕ್ಸ್ಟ್ ನಾವೀಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕಡಲೆ ಬೀಜನ ಆ್ಯಡ್ ಮಾಡೋಣ. ಇದು ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಕಡಿಮೆ ಅನಿಸಿದ್ರೆ ಮತ್ತೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೆಕ್ಸ್ಟ್ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಆ್ಯಡ್ ಮಾಡೋಣ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇದರಲ್ಲಿ ಆನಿಯನ್ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಇದು ಉಪವಾಸಕ್ಕಾಗಿ ಮಾಡ್ತಾ ಇರೋದು. ಅದಕ್ಕಾಗಿ ಇದು ಯಾವುದೂ ನಾನು ಯೂಸ್ ಮಾಡ್ತಾ ಇಲ್ಲ. ನೀವು ಇದನ್ನು ಬ್ರೇಕ್ಫಾಸ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಉಪವಾಸ ಇಲ್ಲದೇ ಇರೋ ದಿನಾನೂ ಬ್ರೇಕ್ಫಾಸ್ಟಲ್ಲಿ, ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸ್ನ್ಯಾಕ್ಸಲ್ಲಿ ಬ್ರೇಕ್ಫಾಸ್ಟಲ್ಲಿ ಮಾಡೋದಾದರೆ ಇದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಆಲೂಗಡ್ಡೆ ಏನಿದೆ ಅಲ್ಲ ಕುದಿಸಿರುವಂಥದ್ದು, ಇದು ಸಾಬುದಾನಿ ಜೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಉಪ್ಪನ್ನ ರೆಗ್ಯುಲರ್ ಉಪ್ಪನ್ನ ಯೂಸ್ ಮಾಡಿದ್ದೀನಿ. ನೀವು ಸೈಲದ ಲವಣ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಆ್ಯಡ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಕಲಸಾಗಿದೆ. ಈಗ ನೋಡಿ, ಸಾಬುದಾನಿನ ನಾನು ಈ ಥರ ನೆನೆಸ್ಬಿಟ್ಟು ಉದುರಾಗಿ ಆಗೋ ಥರ ಈ ಥರ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದು ಜಾಸ್ತಿ ನೀರಾದರೆ ಮತ್ತು ಜಾಸ್ತಿ ಮೆತ್ತಗಾಗ್ಬಿಟ್ರೆ ಇದು ವಡ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಆಗಬೇಕು. ಈ ಥರ ಆದರೆ ವಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಉದುರಾಗಿ ಆಗಬೇಕು. ಈ ಥರ ಉದುರಾಗಿ ಆಗೋದಕ್ಕೆ ನಾವು ಒಣ ಸಾಬುದಾನಿನ ಎಷ್ಟು ತಗೊಳ್ತೀವೋ ಅಷ್ಟೇ ನೀರನ್ನು ಹಾಕಬೇಕು. ಇದೆಷ್ಟು ಇದೆ ಈಗ ಇಷ್ಟು ನೀರು ಹಾಕಿ ಅದನ್ನು ನೆನೆಸ್ಬೇಕು. ಆವಾಗ ಮಾತ್ರ ಈ ಥರ ಉದುರಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಇದರಿಂದ ನಾವು ವಡ ಮಾಡೋಣ. ವಡ ಮಾಡೋದಕ್ಕೆ ಇದನ್ನು ಡೀಪ್ ಫ್ರೈಡ್ ಮಾಡಬೇಕು. ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕಾಯಿಸಬೇಕು. ನೋಡಿ, ನಾನಿಲ್ಲಿ ವಡ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಹೀಟ್ ಮಾಡೋದು ಬೇಡ, ಸ್ವಲ್ಪನೇ ಮೀಡಿಯಮ್ ಹೀಟಲ್ಲೇ ವಡಾನ ಕರಿಬೇಕು. ಜಾಸ್ತಿ ಹೀಟ್ ಆಗಿಬಿಟ್ರೆ ವಡ ಹೊರಗಿನಿಂದ ಬೇಯುತ್ತೆ ಮತ್ತು ಒಳಗಿನಿಂದ ಹಸಿಯಾಗಿಬಿಡುತ್ತೆ. ಅದಕ್ಕಾಗಿ ಜಾಸ್ತಿ ಹೀಟ್ ಮಾಡೋದು ಬೇಡ, ಮೀಡಿಯಮ್ ಹೀಟ್ ಆದರೆ ಸಾಕು. ನೀವು ಉಪವಾಸ ಇದ್ದಾಗ ಇದನ್ನು ವಡ ತಿನ್ನೋವಾಗ ಮೊಸರಿನ ಜೊತೆ ತಿನ್ಬೋದು. ಮತ್ತು ಉಪವಾಸ ಇಲ್ಲದೆ ಇರೋ ದಿನ ಈ ವಡ ತಿನ್ನೋದಕ್ಕೋಸ್ಕರ ನಾನು ಇಲ್ಲೊಂದು ಚಟ್ನಿ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಕಾಯುವಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಂಡ್ಬಿಡೋಣ. ನೋಡಿ, ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ, 2 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಕೊತ್ತಂಬರಿ. ಇದಕ್ಕೆ 1-2 ಸ್ಪೂನ್ನಷ್ಟು ಕಡಲೆ ಬೀಜನ ತೊಗೊಳ್ಳೋಣ.
ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿನ ಈ ಥರ ನುಣ್ಣಗೆ ರುಬ್ಬೋಣ. ಈಗ ಈ ಚಟ್ನಿ ತಯಾರಾಗಿದೆ. ನೆಕ್ಸ್ಟ್ ಈಗ ವಡೆ ಮಾಡೋಣ. ಎಣ್ಣೆ ಕಾಯ್ದಿದೆ. ವಡೆ ಮಾಡ್ಕೊಳ್ಳೋದಕ್ಕೆ ಮೊದಲು ಕೈಗೆ ನೀರು ಹಚ್ಕೊಳ್ಳೋಣ. ಇಲ್ಲಾಂದರೆ ಇದು ವಡಾದೇನು ಹಿಟ್ಟಿದೆ ಇದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ಈ ಥರ ಸ್ವಲ್ಪನೇ ಸ್ವಲ್ಪ ಸಾಬೂದಾನ ಮಿಕ್ಸ್ಚರ್ನ ತೊಗೊಂಡ್ಬಿಟ್ಟು ಈ ಸ್ವಲ್ಪ ಉಂಡೆ ಥರ ಮಾಡೋಣ. ಈ ಥರ ಮಾಡಿದ ಮೇಲೆ ಕೈಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪನೇ ಈ ಥರ ಪ್ರೆಸ್ ಮಾಡೋಣ. ನೋಡಿ ಈ ಥರ ವಡನ ಮಾಡೋಣ. ನೆಕ್ಸ್ಟ್ ಇದನ್ನು ಈ ಥರ ಬಿಡಿಸ್ಬಿಟ್ಟು ನೋಡಿ ಇಷ್ಟೇ ದಪ್ಪಾಗಿ ಮಾಡಬೇಕು ವಡನ. ಇದನ್ನು ಈ ಥರ ಬಿಡಿಸ್ಬಿಟ್ಟು ಎಣ್ಣೆಲಿ ಹಾಕೋಣ. ನೋಡಿ, ಇದನ್ನು ಈಗ ಎಣ್ಣೆಲಿ ಹಾಕ್ತಾ ಇದ್ದೀನಿ. ವಡಾನ ಎಣ್ಣೆಲಿ ಹಾಕಿದ ಮೇಲೆ ಬೇಗನೆ ತಿರುಗಿಸ್ಬಾರ್ದು, ಯಾಕಂದರೆ ವಡ ಸ್ವಲ್ಪ ಒಡೆಯುವಂಥ ಚಾನ್ಸಸ್ ಇರುತ್ತೆ, ಸಾಬೂದಾನ ಎಲ್ಲ ಬಿಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ತಿರುಗಿಸ್ಬಿಟ್ಟು ಹಾಕೋಣ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕರಿಯೋಣ. ನೋಡಿ, ಈ ವಡೆ ರೆಡಿ ಆಗಿದೆ. ಈಗ ಯಾವ ಥರ ಸೌಂಡ್ ಬರ್ತಾ ಇದೆ. ಕ್ರಿಸ್ಪಿಯಾಗಿ ತುಂಬಾ ಸಖತ್ತಾಗಿದೆ. ನಾನು ಇದೇ ಥರ ಎಲ್ಲ ವಡಾನು ರೆಡಿ ಮಾಡ್ಕೊತೀನಿ. ನೋಡಿ, ವಡ ಈಗ ತಯಾರಾಗಿದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಗರಿಗರಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡೋಣ.